ಫ್ರೈಡೇ ಇವತ್ತು ಸಂಜೆ ಹೊತ್ತು ನನಗೆ ಮೀಟಿಂಗ್ಸ್ ಇರಲ್ಲ. ಫ್ರೈಡೇಸ್ ಮಾತ್ರ ಸಂಜೆ ಮೀಟಿಂಗ್ಸ್ ಇರಲ್ಲ, ಇಲ್ಲಾಂದರೆ ಇರ್ತಾ ಇತ್ತು. ಹಾಗಾಗಿ ಇವತ್ತು ಈವ್ನಿಂಗ್ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಫ್ರೈಡೇಸ್ ಲಾಗೌಟ್ ಆಗೋದಿದೆಯಲ್ಲ, ಖುಷಿ ಅದೊಂಥರ. ಇನ್ನು 2 ದಿನ ರಜಾ ಅಂತ ಹೇಳಿ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್, ಸಂಜೆಯ ವ್ಲಾಗ್ ಇವತ್ತು. ಆ್ಯಂಡ್ ಹೊರಗಡೆ ಹೋಗಬೇಕಾಗಿತ್ತು. ಈ ಬ್ಲೂ ಕಾಟನ್ ಡ್ರೆಸ್ ಹಾಕೊಂಡು ರೆಡಿ ಆದೆ. ಯಾಕೋ ಮಳೆ ಬರೋ ಥರ ಕಾಣ್ತಾ ಇತ್ತು, ಬಟ್ ಇನ್ನೂ ಬಂದಿರಲಿಲ್ಲ ಸದ್ಯ. ನಾನು ಸ್ವಲ್ಪ ಹಾಸ್ಪಿಟಲಿಗೆ ಹೋಗಬೇಕಾಗಿತ್ತು. ಹಾಸ್ಪಿಟಲಿಗೆ ಬಂದೆ. ಆ್ಯಂಡ್ ಬಂದ ತಕ್ಷಣ ಈ ಲೇಡಿ ಒಬ್ಬರು ದೇವ್ರಿಗೆ ಪೂಜೆ ಮಾಡ್ತಾ ಇದ್ದಿದ್ದು ನೋಡಿದೆ. ಆ್ಯಂಡ್ ನಾನು ಟೋಕನ್ ತೊಗೊಂಡೆ. ಜನರಲ್ ಚೆಕಪ್ ಎಲ್ಲ ಆಯಿತು ನನಗೆ. ಆಸ್ಪತ್ರೆಗೆ ಬಂದವ್ರಿಗೆಲ್ಲ ಕಾಮ್ ಆಗಿರಲಿ ಅಂತ ಮೀನುಗಳಿಟ್ಟಿದ್ರು. ನಾನು ಸ್ವಲ್ಪ ಹೊತ್ತು ನೋಡಿದೆ. ಅಲ್ಲಿಂದ ಶ್ರೀರಾಮನ ದೇವಸ್ಥಾನಕ್ಕೆ ಬಂದೆ. ಎಲ್ಲ ಹತ್ರನೇ ನಮ್ಮ ಮನೆಗೆ. ಇವಳ ಹೆಸರು ತ್ರಿವೇಣಿ ಅಂತ. ಹುಲ್ಲು ತಿಂತಾ ಇದ್ಲು ನನ್ನ ಫ್ರೆಂಡು. ಅವಳನ್ನು ಸ್ವಲ್ಪ ಹೊತ್ತು ಮುದ್ದಾಡಿದೆ. ಈ ದೇವಸ್ಥಾನದಲ್ಲಿ ತುಂಬ ಹಸುಗಳಿದೆ. ನನ್ನ ಫೇವ್ರೆಟ್ ದೇವಸ್ಥಾನ ಇದು. ಆ್ಯಂಡ್ ಶ್ರೀರಾಮನಿಗೂ ಕೂಡ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ತರಕಾರಿ ಅಂಗಡಿಗೆ ಹೋದೆ. ತರಕಾರಿ ಅಂಗಡಿ ಆಂಟಿ ಇವತ್ತು ಅವ್ರ ಮಗನ ಕರ್ಕೊಂಬಂದ್ಬಿಟ್ಟಿದ್ರು. ಲಡ್ಡು ಅಂತ ಅವನ ಹೆಸರು. ಲಡ್ಡುನು ಮಾತಾಡಿಸ್ಕೊಂಡು ತರಕಾರಿ ಎಲ್ಲ ಬೈ ಮಾಡಿಕೊಂಡು ಮನೆಗೆ ಬಂದೆ. ಕೈಕಾಲು ಮುಖ ತೊಳ್ಕೊಂಡು ದೇವರಿಗೆ ದೀಪ ಹಚ್ಚಬೇಕಾಗಿತ್ತು. ಇವತ್ತು ಶುಕ್ರವಾರ ಬೇರೆ. ಸಂಜೆನೇ ಆಗೋಗಿತ್ತು. ಮಳೆ ಸ್ಟಾರ್ಟ್ ಆಗೋಗಿತ್ತಿಲ್ಲ ಆಲ್ರೆಡಿ. ನಿಮ್ಮೂರಲ್ಲೂ ಮಳೆ ಬರ್ತಿದೆಯಾ ಏನೋ ಅಪ್ಡೇಟ್ ಮಾಡಿ. ಸಂಜೆ ಹೊತ್ತು ಮನೇಲಿ ದೀಪ ಹಚ್ಚಿ ಮನೇನ ಘಮ ಘಮ ಅನ್ಸೋದು ಒಂಥರ ಖುಷಿ. ನೆನೆನೇ ಕಾಬೂಲ್ ಕಡಲೆಕಾಳು ನೆನೆಸಿದ್ದೆ, ನೆಂದಿತ್ತು. ಅದನ್ನೆಲ್ಲ ಕುಕ್ಕರ್ಗೆ ಹಾಕಿಟ್ಟು ಆಮೇಲೆ ಚಪಾತಿ ಮಾಡೋಣ ಅಂತ ಹೇಳಿ ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಂಡೆ. ಹಿಟ್ಟು ಖಾಲಿಯಾಗಿದೆ, ತರಬೇಕು. ಚಪಾತಿ ಹಿಟ್ಟು ಕಲ್ಸೋಕ್ಕೆ ಬರ್ತಾ ಇರಲಿಲ್ಲ ನನಗೆ. ಇವಾಗ 5 ಮಿನಿಟ್ಸಲ್ಲಿ ಕಲಿಸ್ಬಿಡ್ತೀನಿ ಗೊತ್ತಾ. ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿಟ್ಟು ಅದನ್ನು ಒಂದು ಅರ್ಧ ಗಂಟೆ ಮುಚ್ಚಿಟ್ಟೆ. ನಾನು ಕಾಫಿ ಮಾಡ್ಕೊಂಡು ಕುಡಿಯೋ ಅಷ್ಟೊತ್ತಿಗೆ 7:15 ಆಗೋಗಿತ್ತು. ಕಾಫಿ ಬೇಕೇ ಬೇಕಿತ್ತು. ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಕುಡಿದೆ. ಅಷ್ಟೊತ್ತಿಗೆ ಕಾಬೂಲ್ ಕಡಲೆಕಾಳು ವಿಷಿಲ್ ಕೂಡ ಬಂದಿತ್ತು, ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಈ ಕಡೆಗೆ ಒಗ್ಗರಣೆಗೂ ಇಟ್ಟಿದ್ದೆ. ಒಗ್ಗರಣೆಗೆಲ್ಲ ಮಿಕ್ಸ್ ಮಾಡಿದೆ. ಆ್ಯಂಡ್ ಇದು ಗ್ರೇಟೆಡ್ ತೆಂಗಿನಕಾಯಿ, ಅವರೇ ತೆಂಗಿನಕಾಯಿ ತುರಿದ್ಬಿಟ್ಟು ಕೊಟ್ಟಿರ್ತಾರೆ. ನಂತರ ಟೈಮ್ ಇಲ್ದಿರೋರಿಗೆ ಇದೆಲ್ಲ ಭಾಳ ಉಪಯೋಗಕ್ಕೆ ಬರುತ್ತೆ. ಆಮೇಲೆ ಪಲ್ಯ ಎಲ್ಲ ರೆಡಿ ಮಾಡಿಟ್ಟೆ. ಅನ್ನಕ್ಕೂ ಹಾಗೆ ಇಟ್ಟೆ. ಅನ್ನ ನಮ್ಮನೆಯಲ್ಲಿ ಈ ಥರ ಪಾತ್ರೆನಲ್ಲೇ ಮಾಡೋದು. ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಟೆ. ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಆಗಿತ್ತು. ಚಪಾತಿ ಎಲ್ಲ ಲಟ್ಟಿಸ್ಕೊಂಡೆ. ಇನ್ನೂ ರೌಂಡ್ ಶೇಪಿಗೆ ಬರಬೇಕು, ಕಲಿತಾ ಇದ್ದೀನಿ. ಚಪಾತಿ ಎಲ್ಲ ಮಾಡ್ತಾ ಇದ್ದೆ. ಆ್ಯಂಡ್ ಈ ಕಡೆ ಅನ್ನಕ್ಕೂ ಇಟ್ಟಿದ್ದೆ. ಈ ಥರದ್ದೆಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡ್ತೀನಿ ಅಂತ ನಂಗೆ ಅಂದ್ಕೊಂಡೇ ಇರಲಿಲ್ಲ. ನಮ್ಮ ಮನೇಲಿ ಮದುವೆಗೆ ಮುಂಚೆ ಏನೂ ಮಾಡ್ತಿರ್ಲಿಲ್ಲ. ಇವಾಗೆಲ್ಲ ಕಲ್ತಿದ್ದೀನಿ. ಚಪಾತಿ ಎಲ್ಲ ಬಿಸಿಯಾಗಿರಲಿ ಅಂತ ಹೇಳಿಬಿಟ್ಟು ಹಾಟ್ ಬಾಕ್ಸಿಗೆ ಹಾಕಿಟ್ಟೆ. ಅಷ್ಟೊತ್ತಿಗೆ ಅನ್ನನೂ ಆಗಿತ್ತು. ಗಂಜಿ ಬಸ್ತೆ ಅನ್ನನ. ಮಧ್ಯಾಹ್ನನೇ ಸಾಂಬಾರು ಮಾಡಿಟ್ಟಿದ್ದೆ, ಮೂಲಂಗಿ ಸಾರು ಮಾಡಿಟ್ಟಿದ್ದೆ. ಆ್ಯಂಡ್ ನನ್ನ ಹಸ್ಬೆಂಡ್ ಲೇಟ್ ಅಂತ ಹೇಳಿದ್ರು, ಅವ್ರಿಗೆ ಅಂತ ಹಾಟ್ ಬಾಕ್ಸಲ್ಲೆಲ್ಲ ಹಾಕಿಟ್ಟಿದ್ದೆ. ಆ್ಯಂಡ್ ಡೈನಿಂಗ್ ಟೇಬಲ್ ಎಲ್ಲ ಸೆಟಪ್ ಮಾಡಿದೆ. ನಮ್ಮ ಮಾವ ಅವ್ರಿಗೆ ಆಲ್ಮೋಸ್ಟ್ 8:15, 8:45 ಅಷ್ಟೊತ್ತಿಗೆ ಅಡುಗೆ ಆಗಬೇಕು. ಅವರಿಗೆ ಎಲ್ಲ ಅಡುಗೆ ಬಡಿಸಿ ನಾನು ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ ಹೋದೆ. ಈ ವಿಡಿಯೋನ ಗಂಡು ಮಕ್ಕಳು ನೋಡ್ತಾ ಇದ್ದರೆ ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಇರುತ್ತೆ ಅಂತ ಗೊತ್ತಾಗ್ತಿರುತ್ತೆ ಅನಿಸುತ್ತೆ ಅಲ್ವಾ. ಅದು ಎಸ್ಪೆಷಲಿ ವರ್ಕಿಂಗ್ ವಿಮೆನ್. ನಾನು ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡೆ ನನಗೆ ಇಷ್ಟು ಕೆಲಸ. ಇನ್ನು ಆಫೀಸಿಗೆ ಹೋಗಿ ಬಂದು ಅಡುಗೆ ಮಾಡೋಂಥ ಹೆಣ್ಮಕ್ಳಿಗೆ ಇವಾಗ ಗೊತ್ತಾಗಿರ್ಬೇಕಲ್ವ. ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಇವಾಗ ರೆಸ್ಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೇಗಿತ್ತು ನನ್ನ ಈವ್ನಿಂಗ್ ವ್ಲಾಗ್ ತಿಳಿಸಿ.